ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋದೇನೆಂದರೆ SSP ಸ್ಕಾಲರ್ಶಿಪ್ನ ಕೆಲವು ಅಪ್ಡೇಟ್ಗಳು ಬಂದಿದೆ. ಹಾಗೂ ಕೆಲವು ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ಪನ್ನು ಹಾಕಬೇಕಾ ಬೇಡ, ಹೋದ ಸರ್ತಿ ಅವ್ರದ್ದು ಅಮೌಂಟ್ ಬಂದಿಲ್ಲ, ಅವರು ಹಾಕಬೇಕಾ ಬೇಡವಾ, ಹಾಗೂ ಲೇಬರ್ ಕಾರ್ಡ್ ಮತ್ತು ವಿದ್ಯಾಸಿರಿ ಸ್ಕಾಲರ್ಶಿಪ್ಪನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಬಹಳಷ್ಟು ಜನ ಡೌಟನ್ನು ಕೇಳ್ತಾ ಇದ್ರು. ಅದಕ್ಕೆಲ್ಲ ಉತ್ತರವನ್ನು ಈ ವಿಡಿಯೋದಲ್ಲಿ ನೀಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನೀವು SSPನ ಏನು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದಾಗ ಈ ರೀತಿಯಾಗಿ 3 ರೀತಿಯಾದಂಥ ಬಾಕ್ಸ್ಗಳು ಕಂಡು ಬರುತ್ತೆ. ಇದರಲ್ಲಿ ಮೊದಲನೇದಾಗಿ ನೀವು ನೋಡೋದಾದ್ರೆ ಇಲ್ಲಿ ಕೆಳಗಡೆ ಈ ಬಾಕ್ಸ್ ಇದೆಯಲ್ಲ, ಇದನ್ನು ಯಾರು ಅಪ್ಲೈ ಮಾಡಬೇಕು ಅಂದ್ರೆ ಈ ಬಾಕ್ಸ್ ಮೇಲೆ ಯಾರು ಕ್ಲಿಕ್ ಮಾಡಬೇಕು ಅಂದ್ರೆ 1 to 10th ಯಾರು ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅವರು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನ ಮಾಡ್ಬೋದು. ಹಾಗೂ ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ಏನು ಬಾಕ್ಸ್ ಇದೆಯಲ್ಲ, ಇದು 2ನೇ ಬಾಕ್ಸ್ ಇದೆಯಲ್ಲ, ಮ್ಯಾಟ್ರಿಕ್ ನಂತರ ಅಂದರೆ 10th ಆದಮೇಲೆ ಏನಿರುತ್ತೆ ಅಲ್ಲ, ಅವರು ಈಗ ನೀವು 11th ಅಥವಾ 12th ಅಥವಾ ಡಿಗ್ರಿ ಏನಾದರೂ ಪೋಸ್ಟ್ ಮ್ಯಾಟ್ರಿಕನ್ನು ಮಾಡ್ತಾ ಇದ್ರೆ ನೀವು ಇಲ್ಲಿ ನಿಮ್ಮ ಸ್ಕಾಲರ್ಶಿಪ್ಪನ್ನು ರಿನ್ಯೂವಲ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಹಾಗೂ ಇಲ್ಲಿ ನೀವು ನೋಡೋದಾದರೆ ಮೊದಲನೇ ಬಾಕ್ಸ್ ಏನಿದೆಯಲ್ಲ, ಇದು ಯಾರು ಇದುವರೆಗೆ ಕೂಡ ಅಕೌಂಟನ್ನು ತೆಗೆದಿಲ್ಲ, SSP ಸ್ಕಾಲರ್ಶಿಪ್ನ ಅಕೌಂಟನ್ನು ತೆಗೆದಿಲ್ಲ, ಯಾರು ಆಗಲಿ ಪೋಸ್ಟ್ ಮ್ಯಾಟ್ರಿಕ್ ಆಗಲಿ ಪ್ರೀ ಮ್ಯಾಟ್ರಿಕ್ ಆಗಲಿ ಯಾರು ಆಗಲಿ ಅವರು ಅಕೌಂಟನ್ನು ತೆಗೆದಿಲ್ಲ ಅಂದರೆ ಅವರು ಅಕೌಂಟ್ ತೆಗೆಯುವಂಥದ್ದು ಈ ಬಾಕ್ಸನ್ನು ಕ್ಲಿಕ್ ಮಾಡಬೇಕು. ಮೊದಲನೇದಾಗಿ ನಿಮ್ಮ ಡೌಟ್ ಕ್ಲಿಯರ್ ಆಗಿರ್ಬೋದು. ನೀವು ಪೋಸ್ಟ್ ಮ್ಯಾಟ್ರಿಕ್ ಇದ್ದರೆ ಈ ಬಾಕ್ಸನ್ನು ಕ್ಲಿಕ್ ಮಾಡಿ, ಎರಡನೇದನ್ನು, ಹಾಗೂ ಪ್ರೀ ಮ್ಯಾಟ್ರಿಕ್ ಅಂದರೆ 1 to 10th ಇದ್ದರೆ ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಹಾಗೂ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ನೀವು ಏನು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಾಗ ಸ್ಟೆಪ್ 1 ಇರುತ್ತೆ ಅಲ್ಲ, ಅಲ್ಲೇ ಕೂಡ ನಿಮಗೆ ಈ ಎಲ್ಲ ಡೀಟೇಲ್ಸ್ಗಳನ್ನು ಕೇಳುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು, ಮೊದಲನೇದಾಗಿ ಫ್ರೂಟ್ಸ್ ID ಅಂತ ಇದೆ. ಈ ಫ್ರೂಟ್ಸ್ ಐಡಿಯನ್ನು ಯಾವ ರೀತಿಯಾಗಿ ನಿಮಗೆ ಕಂಡುಹಿಡಿಯೋದು ಅಂತ ಗೊತ್ತಿಲ್ಲ ಅಂದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡುವ ಮೂಲಕ ತಿಳಿಸ್ತೀನಿ. ಯಾರು ರೈತರು ಇರ್ತಾರಲ್ಲ ಅವರಿಗೆ ವಿದ್ಯಾಸಿರಿ ಅನ್ನುವಂಥ ಸ್ಕಾಲರ್ಶಿಪ್ ಬರುತ್ತೆ. ಆ ರೈತರು ಇದ್ರೆ ಅವ್ರದ್ದು ಫ್ರೂಟ್ಸ್ ID ಅಂತ ಇರುತ್ತೆ. ಆ ಫ್ರೂಟ್ಸ್ ಐಡಿಯನ್ನು ನೀವು ತಿಳ್ಕೊಂಡು ಅದನ್ನು ಇಲ್ಲಿ ಆ್ಯಡ್ ಮಾಡಿದರೆ ಆ ವಿದ್ಯಾಸಿರಿ ಅನ್ನುವಂಥ ಏನು ಸ್ಕಾಲರ್ಶಿಪ್ನ ಅಮೌಂಟ್ ಇರುತ್ತೆ ಅಲ್ಲ, ಅದು ಕೂಡ ನಿಮಗೆ ಬರುತ್ತೆ. SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡುವಾಗಲೇ ಈ ಎಲ್ಲ ಡೀಟೇಲ್ಸನ್ನು ಕೊಡಬೇಕು. ಹಾಗೂ ಇಲ್ಲಿ ಫ್ರೂಟ್ಸ್ ಐಡಿಯನ್ನು ಕೊಡಬೇಕು. ನೆಕ್ಸ್ಟ್ ಆಗಿ ನೋಡೋದಾದರೆ ಇಲ್ಲಿ ನಿಮಗೆ ಕೇಳ್ತಾರೆ, ಇಲ್ಲಿ ನೋಡಿ, ಕನ್ಸ್ಟ್ರಕ್ಷನ್ ವರ್ಕರ್ ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನಿಮಗೆ ಟೋಟಲ್ ಆಗಿ 3 ರೀತಿಯಾದಂಥ ಸ್ಕಾಲರ್ಶಿಪ್ ಬರ್ಬೋದು. ಅದರಲ್ಲಿ SSP ಸ್ಕಾಲರ್ಶಿಪ್, ವಿದ್ಯಾಸಿರಿ ಮತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್, ಈ 3 ಸ್ಕಾಲರ್ಶಿಪ್ಪನ್ನು ಕೂಡ ಇದೇ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಹಾಗೂ ಇಲ್ಲಿ ನೋಡ್ಕೊಳ್ಬೋದು, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಇದೆ. ನಿಮ್ಮ ತಂದೆ ಏನಾದರೂ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್, ತಂದೆ ಅಥವಾ ತಾಯಿ ಲೇಬರ್ ಕಾರ್ಡನ್ನು ಹೊಂದಿದ್ರೆ ಇಲ್ಲಿ ಎಸ್ ಅಂತ ಹಾಕಬೇಕು. ಹಾಗೂ ಅದರ ರಿಜಿಸ್ಟರ್ ನಂಬರ್ ಕೂಡ ಬಂದಿರುತ್ತೆ. ಆ ಲೇಬರ್ ಕಾರ್ಡ್ ಏನಿರುತ್ತೆ ಅಲ್ಲ ಅದರಲ್ಲಿ ಆ ರಿಜಿಸ್ಟರ್ ನಂಬರನ್ನು ಕೂಡ ಇಲ್ಲಿ ಹಾಕಬೇಕು. ಹಾಗೂ ನಂತರದಲ್ಲಿ ಇಲ್ಲಿ ನೀವು ನೋಡ್ಕೊಳ್ಬೋದು, ಈ ಎಲ್ಲ ಡೀಟೇಲ್ಸ್ಗಳನ್ನು ಫಿಲ್ ಮಾಡ್ತಾ ಹೋಗಬೇಕು. ಅಂದರೆ ನಿಮ್ಮ SSLC ಡೀಟೇಲ್ಸ್ ಆಗಿರಲಿ ಅಥವಾ ನೇಮ್ ಆಗಿರಲಿ, ಡೇಟ್ ಆಫ್ ಬರ್ತ್ ಆಗಿರಲಿ, ಈ ರೀತಿಯಾಗಿ ಈಸಿಯಾಗಿ ಇರುತ್ತೆ. ನಿಮಗೆ ಬೇಕಾದರೆ ಅದ್ರ ಬಗ್ಗೆ ಕೂಡ ಯಾವ ರೀತಿಯಾಗಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು ಅಂತ ಕೇಳಿದರೆ ಅದ್ರ ಬಗ್ಗೆ ಕೂಡ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಾನು ಸ್ಕ್ರೀನ್ ಮೇಲೆ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಲೇಬರ್ ಕಾರ್ಡ್ ಮತ್ತು ವಿದ್ಯಾಸಿರಿ ಅನ್ನುವಂಥ ಸ್ಕಾಲರ್ಶಿಪ್ದು ಯಾವ ರೀತಿಯಾಗಿ ನಾವು ಫಿಲ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಅವರು ಪ್ರತಿ ವರ್ಷ ಕೇಳ್ತಾ ಇದ್ರು. ಯಾಕಂದರೆ ವಿದ್ಯಾಸಿರಿ ಮತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಹಣವನ್ನು ಕೂಡ ಕೊಡ್ತಾ ಇದ್ರು. ಆದರೆ ಈ ವರ್ಷದ ಏನು ಗೌರ್ಮೆಂಟ್ ಇದೆಯಲ್ಲ, ಗ್ಯಾರಂಟಿ ಸ್ಕೀಮ್ನ ಸಲುವಾಗಿ ಈ ಏನು ಸ್ಕಾಲರ್ಶಿಪ್ಗಳನ್ನು ಕೊಡುವಂಥದ್ದು ಡೌಟ್ ಅಂತ ಅನಿಸ್ತಾ ಇದೆ. ಯಾಕಂದರೆ SSP ಸ್ಕಾಲರ್ಶಿಪ್ನ ಅಮೌಂಟನ್ನೇ ಕೊಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಇನ್ನು ಈ ಸ್ಕಾಲರ್ಶಿಪ್ನ ಹಣ ಕೊಡ್ತಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆದರೆ ಈ ಡೀಟೇಲ್ಸ್ ಏನಾದರೂ ಕೇಳಿದರೆ ನೀವು ಈ ರೀತಿಯಾಗಿ ಫಿಲ್ ಮಾಡಿ. ಡೀಟೇಲ್ಸ್ ಏನಾದರೂ ಕೇಳಿಲ್ಲ ಅಂದರೆ ಯಾವುದೇ ಟೆನ್ಷನ್ ತೆಗೆದುಕೊಳ್ಬೇಡಿ, SSP ಸ್ಕಾಲರ್ಶಿಪ್ ಆದರೂ ನಿಮಗೆ ಬಂದೇ ಬರುತ್ತೆ. ನೋಡೋಣ ಯಾವ ರೀತಿಯಾಗಿ ಅವರು ಅಮೌಂಟ್ ಕೊಡ್ತಾರೆ ಅಂತ. ಏನಾದರೂ ಅಪ್ಡೇಟ್ ಬಂದಲ್ಲಿ ನಾನು ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ. ಈ ರೀತಿಯಾಗಿ ಡೀಟೇಲ್ಸ್ ಕೇಳಿದರೆ ನೀವು ಫಿಲ್ ಮಾಡಿ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ನಂದು ಹೋದ ವರ್ಷ ಸ್ಕಾಲರ್ಶಿಪ್ ಇದುವರೆಗೂ ಕೂಡ ಬಂದಿಲ್ಲ. ಹೌದು, ಫೇಲ್ ಡ್ಯೂ ಟು ಫೈನಾನ್ಷಿಯಲ್ ಇಯರ್ ಅಂತ ಈ ರೀತಿಯಾಗಿ ತೋರಿಸ್ತಾ ಇದೆ. ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಯಾಕೆ ಈ ರೀತಿಯಾಗಿ ತೋರಿಸ್ತಾ ಇದೆ ಅಂತ. ಹಾಗೂ ಅದು ಅಮೌಂಟ್ ಅವ್ರ ಬಳಿ ಇಲ್ಲ, ಗೌರ್ಮೆಂಟ್ ಬಳಿ ಫಂಡ್ ಇಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಬರ್ತಾ ಇದೆ. ನೀವು ಯಾವುದೇ ಟೆನ್ಷನ್ ತೆಗೆದುಕೊಳ್ಬೇಡಿ. ಹೋದ ವರ್ಷ ಬಂದಿಲ್ಲ ಅಂದರೂ ಕೂಡ ಈ ವರ್ಷ ಹಾಕಿ ನಿಮ್ದು ಏನು ಇಲ್ಲಿ ಫೀಸನ್ನು ಕಟ್ ಮಾಡ್ಕೊಳ್ಳೋದಿಲ್ಲ. ಅವರು ನಿಮಗೆ 20,000 ಅಮೌಂಟನ್ನು ಹಾಗೆ ಕೊಡ್ತಾ ಇದ್ದಾರೆ, ಸ್ಕಾಲರ್ಶಿಪ್ ಆಗಿ ಕೊಡ್ತಾ ಇದ್ದಾರೆ. ಅಂದರೆ ನೀವು ಅಪ್ಲೈ ಮಾಡಲೇಬೇಕು. ಅಪ್ಲೈ ಮಾಡಿಕೊಂಡು ಹಣ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ನಾವು ಅಪ್ಲೈ ಮಾಡುವಾಗೆ ಮಾಡಬೇಕು. ಹಾಗೂ ಲಾಸ್ಟ್ ಡೇಟನ್ನು ಈಗ ಕೇಳೋದಾದರೆ ಇಲ್ಲಿ ನೀವು ನೋಡ್ಕೊಳ್ಬೋದು, ಇದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ತಿಳಿಸಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಇದುವರೆಗೂ ಅಪ್ಡೇಟ್ ಆಗಿಲ್ಲ. ನೀವು ಯಾವುದೇ ಟೆನ್ಷನ್ ತೆಗೆದುಕೊಳ್ಬೇಡಿ. ಹಾಗೂ ನೀವು KCETಯ ವಿದ್ಯಾರ್ಥಿ ಆಗಿದ್ದರೆ ನೀವು ಯಾವುದೇ ಟೆನ್ಷನ್ ತೆಗೆದುಕೊಳ್ಬೇಡಿ. 2 ಅಥವಾ 3 ತಿಂಗಳವರೆಗೂ ಕೂಡ ಇದರದ್ದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಟೈಮ್ ಇರುತ್ತೆ. ನಿಮ್ಮದು ಕಾಲೇಜ್ ಸಿಕ್ಕ ತಕ್ಷಣ, ನಿಮ್ಮ ಕಾಲೇಜ್ ಅಡ್ಮಿಷನ್ ಆದಮೇಲೂ ಕೂಡ ನೀವು ಸ್ಕಾಲರ್ಶಿಪ್ ಆರಾಮವಾಗಿ ಆಗ್ಬೋದು.
ಹಾಗೂ ಸ್ಕಾಲರ್ಶಿಪ್ನ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಇದ್ದಲ್ಲಿ ನಾನು ನಿಮಗೆ ನೇರವಾಗಿ ನಿರಂತರವಾಗಿ ಕಂಟಿನ್ಯೂ ಆಗಿ ನಿಮಗೆ ನೀಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಯಾವುದೇ ಡೌಟ್ ಇದ್ದಲ್ಲಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.